ಹರಿ ಓಂ. ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ ಕೂಡಲೇ ನಮಗೆಲ್ಲ ನೆನಪಾಗುವಂಥದ್ದು ಏನು ಅಂತ ಕೇಳಿದರೆ, ದ್ವಾಪರ ಯುಗದ ಅಂತ್ಯ, ಕುರುಕ್ಷೇತ್ರ ಯುದ್ಧದ ಸಂದರ್ಭ. ಅರ್ಜುನನ ಕೈಯಿಂದ ಗಾಂಧೀವಧನಸು ಜಾರಿ ಹೋಗ್ತಾ ಇದೆ. ಅರ್ಜುನ ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾನೆ. ಆಗ ಕೃಷ್ಣ ಅರ್ಜುನನಿಗೆ ಹೇಳುವಂಥ ಮಾತು ಏನಂತ ಕೇಳಿದರೆ, ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ವೋದಿಷ್ಠ ಪರಂತಪ ಅಂತ. ಅಂದರೆ ಕೃಷ್ಣ ಹೇಳ್ತಾನೆ, ಎಲೈ ಅರ್ಜುನ, ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಎಲೈ ಶತ್ರುತಾಪನನೆ, ತುಚ್ಛವಾದ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ಹೇಳು ಅಂತ. ಅಲ್ಲಿ ಶ್ರೀಕೃಷ್ಣ ತನ್ನ ಗೀತೆಯಿಂದ ಅರ್ಜುನನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡಿಸ್ತಾನೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ಅರ್ಜುನನ ಸ್ಥಿತಿಗೆ ಇಳಿದಿದ್ದಂತಹ ಭಾರತೀಯರನ್ನು ತಮ್ಮ ವಾಣಿಯಿಂದ ಮೇಲೆತ್ತುವಂತಹ ಪ್ರಯತ್ನ ಪಡ್ತಾರೆ. ಇಂಥ ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳುವ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಈ ಪ್ರಪಂಚದಲ್ಲಿ ಯಾವುದಾದರೊಂದು ಪುಣ್ಯಭೂಮಿ ಎಂದು ಕರೆಸಿಕೊಳ್ಳಲು ಅರ್ಹತೆ ಪಡೆದಿದ್ದರೆ, ಜೀವಿಗಳು ತಮ್ಮ ಬಾಳಿನ ಅಂತ್ಯಕರ್ಮವನ್ನು ಸವೆಸಲು ಬರಬೇಕಾದ ಸ್ಥಳವೊಂದಿದ್ದರೆ, ಭಗವಂತನಿಗೆ ಸಂಚರಿಸುತ್ತಿರುವ ಪ್ರತಿಯೊಂದು ಜೀವಿಯು ತನ್ನ ಕೊನೆಯ ಯಾತ್ರೆಯನ್ನು ಪೂರೈಸುವುದಕ್ಕೆ ಒಂದು ಕರ್ಮಭೂಮಿಗೆ ಬರಬೇಕಾದರೆ, ಯಾವುದಾದರೂ ದೇಶದಲ್ಲಿ ಮಾನವಕೋಟಿ ಮಾಧುರ್ಯತೆ, ಔದಾರ್ಯತೆ, ಪವಿತ್ರತೆ, ಶಾಂತಿ ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನ ಮತ್ತು ಅಂತರ್ಮುಖ ಜೀವನದಲ್ಲಿ ತನ್ನ ಪರಾಕಾಷ್ಠೆಯನ್ನು ಮುಟ್ಟಿದ್ದರೆ ಅದೇ ಈ ಭರತಖಂಡ ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತ ದೇಶವೇ ಇದು ಒಂದು ಅತ್ಯಂತ ಪುಣ್ಯವಾದಂತಹ ಭೂಮಿ. ಯಾಕೆ ಜಗತ್ತಿನಲ್ಲಿ ಹಲವು ರೀತಿಯಾದಂತಹ ಹಲವು ರಾಷ್ಟ್ರಗಳಿವೆ, ಆದರೆ ಇದೇ ಯಾಕೆ ಅತ್ಯಂತ ಶ್ರೇಷ್ಠವಾದದ್ದು, ಯಾಕೆ ಇದೇ ಪುಣ್ಯಭೂಮಿ ಅಂತ ಕರೀತಾರೆ ಅಂತ ಕೇಳಿದರೆ ಅಲ್ಲಿ ಕಾರಣ ಇದೆ. ಪುಣ್ಯ ಅಂತ ಹೇಳಿದರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಪುಣ್ಯ ಅನ್ನುವಂಥದ್ದು ಯಾವುದರಿಂದ ಹುಟ್ಟುತ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಪುಣ್ಯ ಅಂತ ಅದು ಹುಟ್ಟುವುದು ಧರ್ಮ ಮಾರ್ಗದಿಂದ. ಧರ್ಮ ಅನ್ನುವಂಥದ್ದು ಇರುವಂಥದ್ದು ತ್ಯಾಗದ ಮೇಲೆ. ತ್ಯಾಗ ಅಂತ ಹೇಳಿದರೆ ಅದು ಒಂದು ರೀತಿಯಾದಂಥ ಯಜ್ಞದ ಒಂದು ಭಾಗ. ಯಜ್ಞ ನಾವು ಹೋಮ ಹವನಾದಿಗಳಲ್ಲಿ ನಾವು ನೋಡ್ತೇವೆ, ಸ್ವಾಹ ಅನ್ನುವಂಥ ಪದವನ್ನು ನಾವು ಕೇಳ್ತೇವೆ. ಸ್ವಾಹ ಅಂತ ಹೇಳಿದರೆ ಅದು ತ್ಯಾಗ, ಅಂದರೆ ಯಾವುದೋ ಒಂದು ದ್ರವ್ಯವನ್ನು ನಾವು ಭಗವಂತನಿಗೋಸ್ಕರ ತ್ಯಾಗ ಮಾಡ್ತಿದ್ದೇವೆ ಅಂತ ಅರ್ಥ. ಅದೇ ರೀತಿ ಜೀವನದಲ್ಲಿಯೂ ಕೂಡ ನಾವು ಧರ್ಮ ಕಾರ್ಯಕ್ಕೋಸ್ಕರ ನಾವು ಜೀವನವನ್ನು ತ್ಯಾಗ ಮಾಡಿದರೆ ಅದು ಒಂದು ರೀತಿಯಾದಂತಹ ಯಜ್ಞವೇ. ಈ ರೀತಿಯ ಯಜ್ಞದಿಂದ ನಮಗೆ ಪುಣ್ಯ ಸಿಗ್ತದೆ ಅಂತ. ಆದರೆ ಈ ಯಜ್ಞ ಅನ್ನುವಂಥದ್ದೇನು? ಧರ್ಮ. ಅದು ಒಂದು ರೀತಿಯಾದಂಥ ಧರ್ಮ. ಆ ಧರ್ಮ ಅನ್ನುವಂಥದ್ದು, ಅದರ ಬಗ್ಗೆ ಇರುವಂಥ ಜ್ಞಾನ ಅದು ಯಾವ ದೇಶದಲ್ಲಿ ಇದೆ ಅಂತ ಕೇಳಿದರೆ ಅದು ಭಾರತ ದೇಶದಲ್ಲಿ. ಮತ್ತೆ ಯಾವ ದೇಶದಲ್ಲಿಯೂ ಕೂಡ ಯಜ್ಞ, ಯಾಗ ಅಥವಾ ಧರ್ಮ ಇದರ ಬಗ್ಗೆ ಯಾವ ದೇಶದಲ್ಲಿಯೂ ಕೂಡ ಸಂಪೂರ್ಣವಾದಂತಹ ಜ್ಞಾನ ಇಲ್ಲ. ಕೇವಲ ಭಾರತ ದೇಶದಲ್ಲಿ ಮಾತ್ರ ಈ ರೀತಿಯ ಇದರ ಬಗ್ಗೆ ಜ್ಞಾನ ಇರುವಂಥದ್ದು. ಅದೇ ಒಂದು ಪುರಾಣ ಹೇಳ್ತದೆ, ಭಾರತೇ ಜನ್ಮ ಯತ್ಕಿಂಚಿತ್ ಧರ್ಮ ಸಾಧನಂ ಅಂತ ಹೇಳಿದರೆ ಭಾರತದಲ್ಲಿ ಜನಿಸಿದವನು ಮಾಡಿದ ಧರ್ಮಕರ್ಮ ಅತ್ಯಂತ ಫಲಪ್ರದ. ಯಾಕೆ ಹೀಗೆ ಶಾಸ್ತ್ರಗಳು ಅಥವಾ ಪುರಾಣಗಳು ಯಾಕೆ ಹೀಗೆ ಹೇಳ್ತವೆ ಅಂತ ಕೇಳಿದರೆ, ಭಾರತ ದೇಶದಲ್ಲಿ ಅಂತಹ ಜ್ಞಾನ ಇದೆ, ಬೇರಾವ ದೇಶದಲ್ಲಿಯೂ ಇಂತಹ ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಮಾಡಿದಂಥ ಕರ್ಮ ಯಾವತ್ತಿದ್ರೂ ವ್ಯರ್ಥ ಅಂತ. ಅಂದರೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಅವನು ಸರಿಯಾಗಿ ತಯಾರಿ ಮಾಡಿಕೊಂಡು ಆ ಪರೀಕ್ಷೆಗೆ ಹೋಗಬೇಕು. ಆದರೆ ಏನನ್ನೂ ಓದದೆ, ಯಾವುದು ತಯಾರಿ ಸರಿಯಾಗಿ ಆ ಒಂದು ಪಾಠವನ್ನು ಅರ್ಥ ಮಾಡಿಕೊಳ್ಳದೆ ಅವನು ಪರೀಕ್ಷೆಗೆ ಹೋದ ಅಂತ ಹೇಳಿದರೆ ಅವನು ಖಂಡಿತವಾಗಿಯೂ ಅದರಲ್ಲಿ ಉತ್ತೀರ್ಣ ಆಗುವುದಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಸರಿಯಾಗಿ ಏನೂ ಗೊತ್ತಿಲ್ಲದೆ ಒಂದು ಕರ್ಮವನ್ನು ಅಥವಾ ಇದೊಂದು ನಾವು ಅಲ್ಪಜ್ಞಾನದಿಂದ ಇದು ಧರ್ಮ ಮಾರ್ಗ ಅಂತ ಹೇಳಿದರೆ ಅದು ತಪ್ಪಾಗಿರ್ತದೆ. ಆದರೆ ಯಾವುದು ನಿಜವಾಗಿಯೂ ಧರ್ಮ ಅಥವಾ ಅಧರ್ಮ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅವನು ಖಂಡಿತವಾಗಿಯೂ ಭಾರತ ದೇಶಕ್ಕೆ ಬರಬೇಕು. ಭಾರತ ದೇಶದ ಉಪನಿಷತ್ತುಗಳನ್ನು ಓದಬೇಕು. ಭಾರತ ದೇಶದ ಮಹಾಭಾರತ, ರಾಮಾಯಣ ಇಂಥ ಗ್ರಂಥಗಳನ್ನು ಓದಬೇಕು. ಆಗ ಮಾತ್ರ ಅವನು ಈ ಒಂದು ಜೀವನವನ್ನು ಖಂಡಿತವಾಗಿಯೂ ಶ್ರೇಷ್ಠ ಜೀವನವನ್ನಾಗಿ ಮಾಡಬಹುದು. ಅದಕ್ಕೆ ಇದು ಪುಣ್ಯಭೂಮಿ ಅಂತ ಕರೀತಾರೆ.
ಇನ್ನು ಇಲ್ಲಿಯ ಜನರು ಧ್ಯಾನ ಮತ್ತು ಅಂತರ್ಮುಖ ಜೀವನವನ್ನು ನಡೆಸುವಂಥದ್ದು ಅಂತ. ಅಂತರ್ಮುಖ ಜೀವನ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕ ಜೀವನ ಅಂತ ಕರಿತೇವೆ ನಾವು. ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಆಧ್ಯಾತ್ಮ ಅಂತ ಹೇಳಿದ್ರೆ ಇವತ್ತು ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಅಂತ. ಕೇವಲ ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಖಂಡಿತವಾಗಿಯೂ ಆಧ್ಯಾತ್ಮಿಕ ಜೀವನ ಅಲ್ಲ. ಕಾರಣ ಹಿಂದಿನವರು ಅಂದರೆ ಸುಮಾರು ಬ್ರಿಟಿಷರು ಬರುವ ಮುಂಚೆ ಮಹಾಭಾರತ ಕಾಲ ಅಂತವೇ ತಿಳ್ಕೊಳ್ಳುವ. ಆಧ್ಯಾತ್ಮಿಕ ಜೀವ ಪ್ರತಿಯೊಬ್ಬರೂ ಕೂಡ ಯುಧಿಷ್ಠಿರ ಸೇರಿದಂತೆ ಅಥವಾ ರಾಮಾಯಣದಲ್ಲಿ ದಶರಥನೂ ಕೂಡ ಆಧ್ಯಾತ್ಮಿಕ ಜೀವನವನ್ನೇ ನಡೆಸ್ತಾ ಇದ್ದದ್ದು. ಆಧ್ಯಾತ್ಮಿಕ ಜೀವನ ಅಂತ ಹೇಳಿದರೆ ಅದು ಸನ್ಯಾಸವನ್ನು ಸ್ವೀಕಾರ ಮಾಡುವುದಲ್ಲ, ಬದಲಾಗಿ ನಾವು ಮಾಡುವಂಥ ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಸಮರ್ಪಿಸುವಂಥದ್ದು. ಒಂದು ವೇಳೆ ಎಲ್ಲವನ್ನೂ ತ್ಯಜಿಸುವುದು ಆಧ್ಯಾತ್ಮ ಅಂತಾಗಿದ್ರೆ ಈ ದೇಶ ಯಾವತ್ತೂ ನಿರ್ನಾಮ ಆಗಬೇಕಿತ್ತು. ಯಾಕಂತ ಕೇಳಿದರೆ ಎಲ್ಲರೂ ಸನ್ಯಾಸಿಗಳೇ. ಈ ದೇಶ ಹೇಗೆ ನಡೀತಿತ್ತು? ಖಂಡಿತವಾಗಿ ಅದು ಸಾಧ್ಯ ಇರ್ತಿರ್ಲಿಲ್ಲ. ಆದ್ದರಿಂದ ಈ ದೇಶದಲ್ಲಿ ಯಾವ ರೀತಿಯಾಗಿ ಜೀವನ ನಡೆಸಬೇಕು ಅಂತ ಹೇಳಲಿಕ್ಕೋಸ್ಕರ 4 ಪುರುಷಾರ್ಥಗಳು ಬಂತು. ಅದನ್ನೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಈ ಧರ್ಮ, ಅರ್ಥ, ಕಾಮ ಈ 3 ಸರಿಯಾದಂಥ ಪ್ರಮಾಣದಲ್ಲಿ ಅಥವಾ ಈ 3 ತನ್ನ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಅವನಿಗೆ ಮೋಕ್ಷ ಸಿಗ್ತದೆ. ಇದು ಹೇಗೆ ಅಂತ ಕೇಳಿದ್ರೆ ಒಂದು ಪದಾರ್ಥಕ್ಕೆ ಉಪ್ಪು ಹುಳಿ ಖಾರ ಇದ್ದಾಗೆ. ಅದು ಈ 3 ಒಂದೇ, ಉಪ್ಪು ಹುಳಿ ಖಾರ ಸರಿಯಾಗಿ ಬಿದ್ದರೆ ಪದಾರ್ಥ ಚೆನ್ನಾಗಿ ಆಗ್ತದೆ. ಅದೇ ರೀತಿ ಧರ್ಮ, ಅರ್ಥ, ಕಾಮ ಅನ್ನುವಂಥದ್ದಿದ್ರೆ ಖಂಡಿತವಾಗಿಯೂ ಮೋಕ್ಷ ಸಿಗ್ತದೆ. ಅಂದರೆ ಧರ್ಮ ಅನ್ನುವಂಥದ್ದು ಪ್ರಮುಖವಾದದ್ದು. ಈ ಧರ್ಮ ಮಾರ್ಗದಿಂದ ಅರ್ಥವನ್ನು ಸಂಪಾದನೆ ಮಾಡಬೇಕು. ಅದೇ ಅರ್ಥವನ್ನು ಸಂಪಾದನೆ ಮಾಡಿದಂಥ ಅರ್ಥವನ್ನು ಧರ್ಮ ಕಾರ್ಯಕ್ಕಾಗಿ ಉಪಯೋಗ ಮಾಡಬೇಕು. ಇದು ಹಿಂದೆಯಿಂದ ಬಂದಂತಹ ಒಂದು ಜೀವನ ಪದ್ಧತಿ ಭಾರತೀಯರದ್ದು. ಆದರೆ ಇವತ್ತು ಅರ್ಥ ಅನ್ನುವಂಥದ್ದು ಧರ್ಮ ಮಾರ್ಗದಿಂದಲೇ ಸಂಪಾದನೆ ಮಾಡಿದ್ದರೂ ಕೂಡ ಅದು ಧರ್ಮ ಕಾರ್ಯಕ್ಕೆ ವಿನಿಯೋಗ ಆಗ್ತಿಲ್ಲ. ಬದಲಾಗಿ ಅದು ಯಾವುದಕ್ಕೆ ವಿನಿಯೋಗ ಆಗ್ತಾ ಇದೆ ಅಂತ ಕೇಳಿದರೆ ಕೇವಲ ನಮ್ಮ ಒಂದು ಭೋಗ ಜೀವನಕ್ಕೆ ಅದು ಉಪಯೋಗ ಆಗ್ತಾ ಇದೆ. ಹಿಂದಿನ ಕಾಲದಲ್ಲೆಲ್ಲ ಆ ಧರ್ಮ ಮಾರ್ಗದಿಂದ ಬಂದಂಥ ಹಣ ಯಾವುದೋ ಒಂದು ದೇವಸ್ಥಾನಕ್ಕೆಯೋ ಅಥವಾ ಯಾರಿಗೋ ಬಡವರಿಗೆಯೋ ಅದು ವಿನಿಯೋಗ ಆಗ್ತಿತ್ತು. ಅಂದರೆ ನಾವು ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂತ ಕೇಳಿದರೆ ಪೂರ್ತಿಯಾಗಿ ಅಲ್ಲ ಆದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಮಾಜಕ್ಕೆ ಉಪಯೋಗ ಆಗ್ತಿತ್ತು. ಆದರೆ ಇವತ್ತು ಹಾಗಲ್ಲ. ಬದಲಾಗಿ ಹೇಗೆ ಆಗಿದೆ ಅಂತ ಕೇಳಿದರೆ ಇವತ್ತು ನಮ್ಮ ಆಸೆಗಳೇ ಹೆಚ್ಚು. ಆ ಆಸೆಗಳು ಹೇಗೆ ಬಂತ ಕೇಳಿದರೆ ಉದಾಹರಣೆಗೆ ಪಕ್ಕದ ಮನೆಯವರೊಟ್ಟಿಗೆ 2 ಕಾರ್ ಇದ್ದರೆ ನಮ್ಮೊಟ್ಟಿಗೆ 3 ಕಾರ್ ಇರಬೇಕು ಅಂತ, ಅಥವಾ ಪಕ್ಕದ ಮನೆಯವರೊಟ್ಟಿಗೆ ಏನೋ ಒಂದು ಬೆಲೆ ಬಾಳುವಂಥ ಒಂದು ವಸ್ತು ಇದ್ದರೆ ನಮ್ಮಲ್ಲೂ ಇರಬೇಕು ಅಂತ. ಈ ರೀತಿಯಾದಂಥ ಆಸೆಗಳಿಂದ ನಾವು ಯಾವುದೇ ಒಂದು ನಮ್ಮ ಒಂದು ಎಷ್ಟೇ ಹಣ ಇದ್ದರೂ ಕೂಡ ನಮಗೆ ಇವತ್ತು ನಮಗೇ ಸಾಕಾಗುವುದಿಲ್ಲ, ಇನ್ನು ಸಮಾಜಕ್ಕೆ ಬಿಟ್ಟು ಬಿಡಿ. ಈ ರೀತಿಯ ಆಸೆಗಳಿಂದ ಇವತ್ತು ನಾವು ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿಯೇ ನಾವು ಇವತ್ತು ಆಧ್ಯಾತ್ಮಿಕ ಜೀವನಕ್ಕೆ ನಾವು ಬರ್ತಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಮುಂದೆಯೂ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಚಿಂತನೆಗಳು ನಡೆಸುವಂಥದ್ದಿದೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತ ಹೇಳಿದರೆ ಅದು ಸ್ವಲ್ಪ ಖಂಡಿತವಾಗಿಯೂ ಅಲ್ಲ, ಅದು ಒಂದು ರೀತಿಯಾದಂಥ ಪರ್ವತದಂತೆ, ಅದನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇರುವಂಥದ್ದು. ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಆಳಕ್ಕೆ ಹೋದಂತೆ ಬಹುಶಃ ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಉಪನಿಷತ್ತುಗಳ ಅರ್ಥವನ್ನು ತಿಳ್ಕೊಂಡ ಹಾಗೆ ಅಷ್ಟಿದೆ. ಅದರಿಂದ ಆ ಎಲ್ಲ ಸ್ವಲ್ಪವೇ ಭಾಗಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡುವ ಅಂತ ಹೇಳ್ತಾ ನನ್ನ ಈ ಒಂದು ಭಾಗವನ್ನು ಮುಗಿಸ್ತಿದ್ದೇನೆ.